ಹಲೋ ಸ್ನೇಹಿತರೆ, ಇವತ್ತು ಹಲಸಂದಿ ಕಾಳು ಮತ್ತು ಆಲೂಗಡ್ಡೆ ಉಪಯೋಗಿಸ್ಕೊಂಡು ಹುಳಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಇದು. ಮೊದಲಿಗೆ ಹಲಸಂದಿ ಕಾಳನ್ನು 3 ರಿಂದ 4 ಅವರ್ ನೆನೆಸಿಟ್ಕೋಬೇಕು. ನಂತರ ಅದನ್ನು ಒಂದು ಕುಕ್ಕರಿಗೆ ಹಾಕ್ಕೊಂಡು ಅದಕ್ಕೆ 1 ಮೀಡಿಯಮ್ ಆಲೂಗಡ್ಡೆ, 1 ಮೀಡಿಯಮ್ದು ಬದನೆಕಾಯಿ ಮತ್ತು 1 ಮೀಡಿಯಮ್ ಟೊಮ್ಯಾಟೊ ಹಾಕ್ಕೊಂಡು ಅದು ಮುಳುಗುವಷ್ಟು ನೀರು ಹಾಕ್ಕೋಬೇಕು. ಅಂದರೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಅದಕ್ಕೆ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, 1 ಚಿಟಿಕೆ ಅರಿಶಿನ, 8 ರಿಂದ 10 ಎಸಳು ಕರಿಬೇವು ಸೊಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 2 ರಿಂದ 3 ವಿಷಲ್ ಕೂಗಿಸ್ಕೋಬೇಕು. 2 ವಿಷಲ್ ಸಾಕಾಗುತ್ತೆ, ಏಕೆಂದರೆ ನಾವು ಕಾಳನ್ನು ನೆನೆಸಿ ಹಾಕಿದ್ದೀವಲ್ಲ, ಸೊ ಬೇಗ ಬೇಯುತ್ತೆ, ತೊಂದರೆ ಇಲ್ಲ. ನಂತರ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕು. ಮಸಾಲೆ ರೆಡಿ ಮಾಡ್ಕೊಳೋದಕ್ಕೆ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಯಿಲು, 1 ಸ್ಪೂನ್ ಜೀರಿಗೆ, 1/2 ಸ್ಪೂನು ಧನಿಯಾ ಬೀಜ, 1 ಮೀಡಿಯಮ್ ಗಾತ್ರದ್ದು 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು 1 ಎಸಳು ಕರಿಬೇವು, 3 ಬ್ಯಾಡಗಿ ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಮೀಡಿಯಮಾಗಿ ಹೆಚ್ಚಿರೋಂಥ 1 ಈರುಳ್ಳಿನ ಹಾಕಿ ಅದು ಜಸ್ಟ್ ಕಲರ್ ಚೇಂಜ್ ಆಗೋವರೆಗೂ ಮಾತ್ರ ಹುರ್ಕೊಳ್ಳೋಣ. ನಂತರ 1/2 ಬಟ್ಲಷ್ಟು ತೆಂಗಿನಕಾಯಿ ತುರಿಗೆ, 2 ಟೇಬಲ್ ಸ್ಪೂನು ಸಾಂಬಾರು ಪೌಡರು, 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕ್ಬಿಟ್ಟು ಬಾಡಿಸ್ಕೊಳ್ಳೋಣ. ಅಂದರೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಳೋಣ ಅಷ್ಟೇ. ನಂತರ ಇದನ್ನು ಸೈಡಲ್ಲಿಟ್ಟು ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾದ ನಂತರ ಇದನ್ನು ಜಾರ್ಗೆ ಹಾಕ್ಕೊಳ್ಳೋಣ. ಇದಕ್ಕೆ 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, ಸ್ವಲ್ಪ 1/2 ಲೋಟದಷ್ಟು ನೀರು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ರುಬ್ಬಿರೋ ಮಸಾಲೆನ ಬೆಂದಿರುತ್ತಲ್ಲ ಕಾಳು ಆಲೂಗಡ್ಡೆ ಎಲ್ಲ ಆ ಕುಕ್ಕರ್ಗೆ ಹಾಕ್ಬಿಟ್ಟು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಕುದಿ ಕುದಿಸ್ಕೊಳ್ಳೋಣ. ಕುದ್ದಿದ್ದಾದಮೇಲೆ ಇದಕ್ಕೊಂದು ಒಗ್ಗರಣೆ ಕೊಡಬೇಕಲ್ಲ, ಸೊ ಲೈಟಾಗಿ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಪ್ಯಾನ್ಗೆ 1 ಸ್ಪೂನ್ ಆಯಿಲು, 1 ಸ್ಪೂನ್ ಸಾಸಿವೆ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, 1-2 ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊಳ್ಳೋಣ. ನಂತರ ಒಗ್ಗರಣೆನ ಕುದೀತಿರೋ ಸಾಂಬಾರಿಗೆ ಹಾಕ್ಬಿಟ್ಟು ಒಂದು ಸರಿ ಕೈ ಆಡಿಸ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ.